ಸಖತ್ ಮಸ್ತಾಗಿತ್ತು. ಏನೂ ಪ್ರಿಪೇರ್ ಆಗಿರಲಿಲ್ಲ, ಬಟ್ ನಾನು ನಗ್ತಾಯಿದ್ದೆ, ಅವರು ನಗ್ತಾಯಿದ್ರು. ನಕ್ಕೊಂಡು ಪ್ರೆಸೆಂಟೇಷನ್ ಮುಗಿಸಿದ್ವಿ. ಇವು ಡಿಸ್ಕಸ್ ಮಾಡ್ತಾ ಇದ್ದಾರೆ, ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ದೀವಿ. 4.2 ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇನ್ನೊಂದು ಒಂದ್ಸತಿ ಫೋನ್ ನೋಡೋದು ಸರ್ ನೋಡ್ಬಿಟ್ಟಿದ್ರು ಆಗಲೇ ಅಲ್ಲಿ. ಸರ್ ಮೆಸೇಜ್ ಮಾಡು ಅಂತ ಹೇಳಿದ್ದ. ಬಿಟ್ರೆ ನಾಯಿ ಮರಿನ ಪೇಂಟ್ ಹೊಡೆದು ಹುಲಿ ಅಂತ. ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ಲಾಗ್. ಇವಾಗ ಟೈಮ್ ಬಂದು ಬೆಳಗಿನ ಜಾವ 7:30. ನಾನು ಮನೆ ಬಿಟ್ಟಿದ್ದು 7 ಗಂಟೆ. ಇವತ್ತೊಂದು ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಿ, ಜೈನ್ ಕಾಲೇಜ್ಗೆ. ಕಾಲೇಜ್ ಕಡೆಯಿಂದ ಕಾಂಪಿಟೇಷನು, ಬಟ್ ಜೈನ್ ಕಾಲೇಜಲ್ಲಿ ಇರೋದು. ಇವಾಗ 8:30ಗೆ ಪ್ರೋಗ್ರಾಮ್ ಇರೋದು. ಸೊ ಹಂಗಾಗಿ ನಾನು, ಧನುಷು, ಕೀರ್ತನ, ಭೂಮಿಕಾ, ಆಮೇಲೆ ಇನ್ನೊಬ್ಬರು ಸೌಂದರ್ಯ ಅಂತ 5 ಜನ ಹೋಗ್ತಾ ಇದ್ದೀವಿ ಕಾಂಪಿಟೇಷನ್ಗೆ. ಧನುಷ್ ಕೂಡ ಇಲ್ಲೇ ಇದ್ದಾನೆ. ಅವನು ಬಂದ ಇವಾಗ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಇವಾಗ ಜೈನ್ ಕಾಲೇಜ್ಗೆ ಹೋಗ್ಬೇಕು. ಟೈಮ್ ಬೇರೆ ಆಗೋಯ್ತು, 7:30 ಆಗೋಯ್ತು. ಇವಾಗ ಟ್ರಾಫಿಕ್ ಇಲ್ಲ ಅಂದರೆ ಸಾಕು. ಯಾವಾಗ ನಾವು ಬನ್ನಿ ಇವಾಗ ಜೈನ್ ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಕಾಂಪಿಟೇಷನ್ ಯಾವ ಥರ ಏನು ಅಂತ ತೋರಿಸ್ತೀನಿ ನಿಮಗೆ. ಏನು ಕಾಂಪಿಟೇಷನ್ ಅದು? ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಫೆಸ್ಟ್ ಅಂತ ಕಾಂಪಿಟೇಷನು. ಒಂದು ಟಾಪಿಕ್ ಕೊಡ್ತಾರೆ AI ಬಗ್ಗೆ, ಅದನ್ನ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಅಲ್ಲೇ ಪ್ರಿಪೇರ್ ಆಗಬೇಕು, ಇಲ್ಲಿ ಪ್ರಿಪೇರ್ ಆಗೋದಲ್ಲ ಏನಿಲ್ಲ. ಬನ್ನಿ ಹೋಗೋಣ ಇವಾಗ ಡೈರೆಕ್ಟ್. ವಿನಯ್ ಬಂದವನೇ, ವಿನಯ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು. ಮಾತಾಡ್ಸೋಕ್ಕಿಂತ ಜಾಸ್ತಿ ಏನೋ ಒಂದು ಕೊಡಿಸಿತ್ತು ವಿನಯ್ಗೆ. ಅವನ ಹತ್ರ ಕೇಳೋಣ ಬನ್ನಿ ಏನು ಅಂತ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಕೀಚೇನ್ ಕೊಟ್ಟು ಒಂದು ತಿಂಗಳಾಗಿತ್ತು, ನನ್ನ ಕೊಟ್ಟೆ ಇಲ್ಲ ವಾಪಸ್ಸು. ಅದಕ್ಕೆ ಬಂದವನೇ ಬೆಳಗ್ಗೆ ಜೊತೆ ಹೊಡ್ಕೊಂಡು ಹೋಗೋಣ ಅಂತ. ಕಾಂಪಿಟೇಷನ್ ಅವ್ರ ಹುಡುಗಿ ಗಿಫ್ಟ್ ಮಾಡಿರೋದು ಕೀಚೇನು. ಇದಕ್ಕೋಸ್ಕರ ಒಂದು ತಿಂಗಳಿಂದ ನಾನು ಹಿಂಸೆ ಇಡ್ತಾನೆ. ಬಾಯ್ 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 ಬಾಯ್. ಬನ್ನಿ ಇವಾಗ ಡೈರೆಕ್ಟ್ ಅಲ್ಲೇ ಹೋಗ್ಬಿಡೋಣ. ಲೊಕೇಶನ್ ಬಂದು ಇನ್ನೊಂದು 20 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇವಾಗ ಅಲ್ಲೇ ಹೋಗೋಣ ಬನ್ನಿ. ID ಕಾರ್ಡ್ ಇಲ್ಲೇ ಒಳಗಡೆ ಬಿಡಲ್ಲ, ಇಲ್ಲಿ ID ಕಾರ್ಡ್ ತೋರಿಸ್ಕೊಂಡು ಇವಾಗ ಪಾರ್ಕಿಂಗಲ್ಲಿ ಗಾಡಿ ಹಾಕಿ ಇನ್ನೂ ಬರಬೇಕು. ವೆಯ್ಟ್ ಮಾಡೋಣ. ನಾನು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಬಂದಿರೋ ಕಾಲ್ ಮಾಡಿರೋದು. ಜೈನ್ ಕಾಲೇಜ್ ಎಂಟ್ರಿ ಆಗಿ ಇವಾಗ ಹೋಗ್ತಾ ಇದ್ದೀವಿ ಹೊರಗಡೆ. ಇವಾಗ ಕೀರ್ತನ್ ಅವರು ಬರ್ತಾ ಇದ್ದಾರಂತೆ, ಭೂಮಿಕಾನು ಬರ್ತಾ ಇದ್ದಾರಂತೆ. ಅವ್ರಿಗೆ ಊಬರ್ ಬುಕ್ ಮಾಡಿದ್ದೆ. ನೋಡಿ, ಇದೇ ಇವೆಂಟ್ಗೆ ಬಂದಿರೋದು ನಾನು ಇವತ್ತು. ಇದೇ ನಮ್ಮ ಸೆಮಿನಾರ್ ಹಾಲು, ಸಕ್ಕತ್ತಾಗಿದೆ ಅಂತ. ಬನ್ನಿ ಇವಾಗ ಕಿರು ಬೇಗ ಬಂದಂತೆ, ಅವಳನ್ನ ಕರ್ಕೊಂಡು ಇವಾಗ ಹೋಗೋಣ. ಈಗ ರಿಜಿಸ್ಟ್ರ್ ಮಾಡಬೇಕು. ಫಸ್ಟು ರಿಜಿಸ್ಟ್ರ್ ಮಾಡಿ ಆಮೇಲೆ ಕಿಟ್ಸ್ ಎಲ್ಲ ಹಾಕೊಂಡು ಅವರು ಸಪ್ರೇಟಾಗಿ ID ಕಾರ್ಡ್ ಪ್ರೊವೈಡ್ ಮಾಡ್ತಾರೆ. ಕೀರ್ತನ ಫುಲ್ ಖುಷಿ. ಇನ್ನೊಂದು ಹೊಸ ಕಿಟ್ ಬರುತ್ತೆ ಅಂತ ಅವ್ರು ನಾಷ್ಟ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಬರಬೇಕಿಲ್ಲ ಸೈನ್ ಮಾಡೋಕ್ಕೆ. ಪ್ರೊಸೀಜರು ರಿಜಿಸ್ಟ್ರೇಷನ್ ಎಲ್ಲ ಆಯಿತು. ಕಿಟ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಗಾಟ್ ಸಮ್ ID ಕಾರ್ಡ್ಸ್. ಒಳಗಡೆ ಹೋಗೋಣ. ಇವಾಗ ಫಸ್ಟ್ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಇದಕ್ಕೆ 1 ಅವರ್ ಟೈಮ್ ಇರುತ್ತೆ ಕೇಸ್ ಸ್ಟಡಿ ಮಾಡೋಕ್ಕೆ. ಇವಾಗ ಲ್ಯಾಪ್ಟಾಪಲ್ಲಿ ಪ್ರೆಸೆಂಟೇಷನ್ ಮಾಡಬೇಕು 5 ಸ್ಲೈಡ್ಸು. ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದ್ದಾಗ ಇದು ಸೆಮಿನಾರ್ ಹಾಲ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ರೌಂಡು ಎಲ್ಲ ಕೇಸ್ ಸ್ಟಡಿ ಮಾಡಿಕೊಂಡು ಈಗ ಸಬ್ಮಿಟ್ ಮಾಡಿ. ಟೋಟಲ್ ಇಲ್ಲಿ 3 ರೌಂಡ್ಸ್ ಸಿಗುತ್ತೆ. ಇವತ್ತು 2 ರೌಂಡ್ಸು, ನಾಳೆ 1 ರೌಂಡು. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೌಂಡ್ಸ್ ಬಗ್ಗೆ. ಇವಾಗ ಬನ್ನಿ ಫಸ್ಟು ಟೈಮ್ ವೇಸ್ಟ್ ಮಾಡಿದೆ ಕೇಸ್ ಸ್ಟಡಿ ಮಾಡ್ಬೋಣ. ನೋಡಿ ಎಲ್ಲ ಆಗಿದೆ. ಇವಾಗ ಸ್ಲೈಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದೀವಿ, ಯಾರ್ಯಾರು ಯಾವ ಸ್ಲೈಡ್ಸ್ ಇಡಬೇಕು ಅಂತ. ನೋಡಿ 5 ಸ್ಲೈಡ್ಸ್ ಇವು ಡಿಸ್ಕಸ್ ಮಾಡ್ತಾಯಿದ್ದಾರೆ. ನಾವಿಬ್ಬರು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸುಳ್ಳು ಹೇಳಕ್ಕೂ ಇತಿಮಿತಿ ಬೇಡವಾ? ಯಥಾ ರಾಜ ತಥಾಧಿಕಾರಿ ಅಷ್ಟೇ. ನಾವಿಲ್ಲಿ guys, future planners, are you guys here? Yeah, please come. Vortex 5. ಗೈಸ್ ಫೈನಲಿ ವಿ ಆರ್ ಡನ್ ವಿತ್ ದ ಪ್ರೆಸೆಂಟೇಷನ್. ಇವಾಗ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಬಂದ್ವಿ. ಇವಾಗ ವೆಯ್ಟ್ ಮಾಡ್ತೀವಿ ಇನ್ನೊಂದು ಸೆಮಿನಾರ್ ಹಾಲಲ್ಲಿ. ಮತ್ತೆ ಸೆಕೆಂಡ್ ರೌಂಡ್ ಇದೆ. ಸೆಕೆಂಡ್ ರೌಂಡ್ಗೆ ಹೋಗಬೇಕು, ಪ್ರಿಪೇರ್ ಆಗಬೇಕು ಸೆಕೆಂಡ್ ರೌಂಡ್ಗೆ. ಇವಾಗ ಮತ್ತೆ ಪ್ರೆಸೆಂಟೇಷನ್ ಮಾಡಬೇಕಾ? ಮತ್ತೆ
ಏನೋ ಕೇಸ್ ಸ್ಟಡಿ ಕೊಡ್ತಾರೆ, ಅದು ತಿರ್ಗಿ ಅನಲೈಸ್ ಮಾಡಬೇಕು. ಇವಾಗ ಕೇಸ್ ಸ್ಟಡಿ ಕೊಡ್ತಾರೆ, ಮತ್ತೆ ಅನಲೈಸ್ ಮಾಡಬೇಕಂತೆ. ಅದಕ್ಕೂ 1 ಅವರ್ ಟೈಮ್ ಇರುತ್ತಲ್ಲ, ಅದಕ್ಕೆ 1 ಅವರ್ ಟೈಮ್ ಇರುತ್ತೆ ಸಬ್ಮಿಟ್ ಮಾಡೋಕ್ಕೆ. ಇವಾಗ ಬನ್ನಿ ಏನೇನು ಪ್ರೋಸೆಸ್ಸು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು 2 ರೌಂಡ್ ಇರುತ್ತೆ, ನಾಳೆ 1 ರೌಂಡ್ ಇರುತ್ತೆ. ಇದೇನಾದರೂ ವಿನ್ ಆದರೆ ಲಂಡನ್ ಆಗಿದ್ದಾಗಾಯ್ತು ಮುಚ್ಚಲ್ಲೇ ಬಾಯ್ಲಿ. ಲಂಡನಲ್ಲಿ ಕಾಂಪಿಟೇಷನ್ ಇರುತ್ತೆ, ಫೈನಲ್ಸು. ಗೆದ್ದರೆ ಇದರೊಳಗಡೆ ಏನೈತೆ ಅಂತ ತೋರಿಸ್ಲಿಲ್ಲ ಅಲ್ವಾ ನಿಮಗೆ? ತಲೆಗೆ ತೋರಿಸ್ತೀನಿ, ಓಪನ್ ಮಾಡ್ತೀನಿ. ಇಷ್ಟೊಂದು ಬುಕ್ಕು, ಒಂದು ಪೆನ್ನು ಅಷ್ಟೇ ಇದರೊಳಗಡೆ. ಇವಾಗ ಸರಿ ಇದನ್ನೆಲ್ಲ ಹಾಕ್ಬಿಟ್ಟು ಚಿಪ್ಪಿ ಕೀರ್ತನವ್ರಿಗೆ ಏನು ಮಾಡಬೇಕು ಗೊತ್ತಾಯ್ತಲ್ಲ, ಏನೋ ಮಾಡ್ತಾಳೆ. ಇವಾಗ ಊಟಕ್ಕೆ ಹೋಗ್ತಾ ಇದೀವೆಲ್ಲ, ಊಟ ಮಾಡಿಕೊಂಡು ನೆಕ್ಸ್ಟು ಗೊತ್ತಾಗ್ತಲ್ವ ಏನು ನೋಡಿ. ಸೆಕೆಂಡ್ ರೌಂಡ್ ಸ್ಲೈಡ್ಸ್ ಎಲ್ಲ ರೆಡಿ ಮಾಡಿದ್ವಿ. ಇವಾಗ ಎಲ್ಲ ರೆಡಿಯಾಗಿದೆ, ಸ್ಲೈಡ್ಸು ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾವೆ ನೋಡಿ. ಅಲ್ಲಿ ಭೂಮಿಕಾನು ಹೆವಿ ಬೈಟ್ ಹೊಡಿತಾ ಇದ್ದಾಳೆ. ನನ್ನ ಟಾಪಿಕ್ ಬಂದು R&D ಕೊಟ್ಟಿದ್ದಾರೆ. ಇವಾಗ ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. ನೆಕ್ಸ್ಟ್ ಇವಾಗ ಪ್ರೆಸೆಂಟೇಷನ್ಗೆ ಹೋಗಬೇಕು. ಈ ಪ್ರೆಸೆಂಟೇಷನ್ ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ನಾವು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿ ಇವಾಗ ಸೆಕೆಂಡ್ ರೌಂಡ್ ಬಂದಿದ್ದೀವಿ. ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆದರೆ ನಾಳೆ 3rd ರೌಂಡ್ ಇರುತ್ತೆ. 3rd ರೌಂಡು ಸೆಲೆಕ್ಟ್ ಆದರೆ ಲಂಡನ್. ತಪ್ಪು, 3rd ರೌಂಡ್ ಸೆಲೆಕ್ಟ್ ಆದರೆ ಲಂಡನ್ ಅಲ್ಲ, 4th ರೌಂಡ್. ಸಾರಿ 3rd ರೌಂಡ್ ಸೆಲೆಕ್ಟ್ ಆಗಿ 4th ರೌಂಡ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. 4.2ಗೆ ಲಂಡನ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. 4.1 ಮತ್ತು 4.2 ಸೆಲೆಕ್ಟ್ ಆದರೆ ಅದ್ರಲ್ಲಿ 1 ಟೀಮಿಂದ ಬರೀ 2 ಮೆಂಬರ್ಸ್ ಮಾತ್ರ ಇರ್ತಾರೆ. ಓಕೆ 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 ಆ 2 ಮೆಂಬರ್ಸ್ ಮಾತ್ರ ಫೈನಲ್ಸ್ ಸೆಲೆಕ್ಟ್ ಆಗ್ತಾರೆ. ಟೋಟಲ್ 6 ಟೀಮ್, 3 ಟೀಮ್ಸಲ್ಲಿ ಒಬ್ಬರು ವಿನ್ನರ್ ಆಗಿರ್ತಾರೆ. ಓಕೆ 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 3 ಟೀಮ್ಸಲ್ಲಿ ಒಬ್ಬರು. ಬಟ್ ಫೈನಲ್ ರೌಂಡ್ ನಡೆಯೋದು ಲಂಡನಲ್ಲೇ. ಒಬ್ಬೊಬ್ಬರೇ ಹೋಗಬೇಕು. ಆದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಈ ರೌಂಡು ವಿನ್ ಆಗೋದೇ ತುಂಬ ಕಷ್ಟ ಇದೆ. ನಾವು ಒಂದು ಟ್ರೈ ಕೊಡ್ತೀವಿ ಅಷ್ಟೇ, ನೋಡೋಣ ಬನ್ನಿ ಏನಾಗುತ್ತೋ ಆಗಲಿ. ಇವಾಗ ಸೆಕೆಂಡ್ ರೌಂಡೆಲ್ಲ ಮುಗಿಸ್ಕೊಂಬಂದ್ವಿ. ಇವಾಗ ನಾಳೆ ಮೇಲ್ ಯಾವಾಗ ಕಳಿಸ್ತಾರಂತೆ? ಇವತ್ತು ಸಂಜೆ ಮೇಲ್ ಕಳಿಸ್ತಾರಂತೆ. 3rd ರೌಂಡ್ ಸೆಲೆಕ್ಟ್ ಆಗಿದ್ದೀವಿ ಏನು ಅಂತ. 3rd ರೌಂಡ್ ಸೆಲೆಕ್ಟ್ ಆಗಿದ್ರೆ ಮತ್ತೆ ನಾಳೆ ಬರಬೇಕು. ನಾಳೆ ಬಂದು ಮತ್ತೆ ಕಾಂಪಿಟೇಷನ್ನು ನಾಳೆ ಮತ್ತೆ ಆಗುತ್ತೆ. ನಾಳೆ ಕಾಂಪಿಟೇಷನ್ ಆದರೆ ಮತ್ತೆ 4th ರೌಂಡ್ ಯಾವಾಗ? 4th ರೌಂಡು ನಾಳೆನೇ. 4th ರೌಂಡು ಸೆಲೆಕ್ಟ್ ಆದರೆ ಆಮೇಲೆ ಕಾಂಪಿಟೇಷನ್ ಹೊರಗಡೆ ಹೋಗಬೇಕಾಗುತ್ತೆ. ಇವಾಗ ಸೆಕೆಂಡ್ ರೌಂಡಲ್ಲಿ ಏನಾಗಿದೆಯೋ ಏನೋ ನಮಗೂ ಗೊತ್ತಿಲ್ಲ. ಮೇಲ್ ಬಂದಾಗಲೇ ನಮಗೂ ಗೊತ್ತಾಗೋದು. ನೋಡೋಣ ಬನ್ನಿ ಏನಾಗುತ್ತೋ. ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ, ಪಾರ್ಕಿಂಗ್ಗೆ ಹೋಗಿ ಗಾಡಿ ಎತ್ಕೊಂಡು ಇವಾಗ ಹೊರಡೋಣ ಮನೆಗೆ. ಟೈಮ್ ಬಂದು 4 ಗಂಟೆ ಆಗಿಬಿಟ್ಟಿದೆ. ಫುಲ್ ಎಕ್ಸಾಸ್ಟ್ ಇವತ್ತು ನಾವು. ಬನ್ನಿ ಹೋಗೋಣ. ಇವಾಗ ಗಾಡಿ ಎಲ್ಲೈತೆ? ಇಲ್ಲೇ ಐತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಿನ್ನೆ ಮೇಲ್ ಬಂದಿತ್ತು, ಸೆಕೆಂಡ್ ರೌಂಡು ಕ್ರ್ಯಾಂಕ್ ಆಯಿತು. ಇವಾಗ 3rd ರೌಂಡ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು ನೋಡಿ 7:30 ಆಗಿಬಿಟ್ಟಿದೆ ಟೈಮು. ಇವಾಗ ಇಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ನಾವು ಅಂದ್ಕೊಂಡಿದ್ದು ನಾಳೆ ಅಲ್ಲೋಗಿ ಪ್ರೆಸೆಂಟೇಷನ್ ಮಾಡಬೇಕು ಅಂತ. ಇವಾಗ ನೈಟ್ 11 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ, ಪ್ರೆಸೆಂಟೇಷನ್ ರೆಡಿ ಇರಬೇಕು, 8:30ಗೆ ಸಬ್ಮಿಟ್ ಮಾಡಬೇಕು ಬೆಳಗ್ಗೆ ಅಂತ. ಅದಕ್ಕೆ ಬೆಳಗ್ಗೆ ಎದ್ದು ಮತ್ತೆ ಇವಾಗ ಪ್ರೆಸೆಂಟೇಷನ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ 8:30 ಅಷ್ಟು ಅಲ್ಲಿ ರೀಚ್ ಆಗಬೇಕು. ಹೋಗ್ತಾ ಇದ್ದೀವಿ. ಇವಾಗ ಧನುಷು ಬರ್ತಾ ಇದ್ದಾರೆ. ಇವಾಗ ಹೋಗಿ ಪ್ರೆಸೆಂಟೇಷನಲ್ಲಿ ಸಬ್ಮಿಟ್ ಮಾಡಿ ಇವಾಗ ಮತ್ತೆ ಪ್ರೆಸೆಂಟೇಷನ್ ಮಾಡಬೇಕು. 3rd ರೌಂಡ್ ಇದು. 3rd ರೌಂಡು ಕ್ರ್ಯಾಂಕ್ ಆದರೆ 4th ರೌಂಡು ಇವತ್ತೇ ಇರುತ್ತೆ. ಆಮೇಲೆ 4.2 ರೌಂಡೂ ಇವತ್ತೇ ಅನಿಸುತ್ತೆ. ಬನ್ನಿ ಇವಾಗ ಫಸ್ಟ್ ಹೋಗಿ ರಿಜಿಸ್ಟ್ರ್ ಮಾಡಿಸ್ಬೇಕು ಇವತ್ತು. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಹೋಗ್ಬಿಟ್ಟು ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ಅಲ್ಲೇ ಸಿಗೋಣ ಡೈರೆಕ್ಟು. ಇವಾಗೆಲ್ಲ ರೀಚ್ ಆದ್ವಿ ಜೈನ್ ಕಾಲೇಜ್ಗೆ. ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀವಿ. ಕೀರ್ತನೂ ಮಾಡ್ತಾವಳೆ, ಧನುಷ್ ಸಾಲ್ವ್ ಮಾಡ್ತಾವನೆ, ನಾನು ಮಾಡ್ತಾಯಿದ್ದೀನಿ. ನಂದೆಲ್ಲ ಟಾಪಿಕ್ ರೆಡಿಯಾಗಿದೆ. ಟಾಪಿಕ್ ನಂದಿದ್ದೇನೆ, HR ಟಾಪಿಕ್ ನಂದು. ಏನು ಸ್ಮೈಲ್ ಮಾಡ್ತಾಯಿದ್ದ? ಏನಕ್ಕೆ ಈ ಕ್ಯೂಟ್ ಸ್ಮೈಲ್? ನಿನಗೆ ಸ್ವಲ್ಪ ಫಾಲ್ಟ್ ಆಗಿಬಿಟ್ಟಿದೆ. ಸುಮ್ಮನೆಲ್ಲೂ ಒಂದು ಉತ್ತರ ಇದೆ ಅಂತ ಅಲ್ವಾ? ಸರಿ, ಇವಾಗ ಸಬ್ಮಿಟ್ ಮಾಡಬೇಕು. ಟೈಮ್ ಬಂದು 8:30 ಆಗೋಯ್ತು. 2 ಮಿನಿಟ್ಸ್ ಇದೆ. ಇವಾಗ ಪೆನ್ ಡ್ರೈವ್ಗೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ 9:30 ಪ್ರೆಸೆಂಟೇಷನು. 1 ಅವರ್ ಪ್ರಿಪೇರ್ ಆಗಬೇಕು. ನೋಡೋಣ ಬನ್ನಿ ಹೆಂಗೋಗುತ್ತೆ ಅಂತ. ಇನ್ನೂ ಟಿಫನ್ ಬೇಗ ಮಾಡಿಲ್ಲ. ಟಿಫನ್ ಮಾಡಬೇಕು ಫಸ್ಟು. ಇನ್ನು ಮಾಡ್ತಾಯಿದ್ಯಾ? ಮಾಡಬೇಕು, ಕೆಳಗಡೆ ಹೋಗ್ಬೇಕಿಲ್ಲ. ಕರೆಕ್ಟಾಗೇ ಇತ್ತು ಮೀನಿಂಗ್ ಕರೆಕ್ಟಾಗಿದ್ರೆ ಯಾಕೆ ಹಿಂಗೆ ನೋಡ್ತಾರಲ್ಲ ನಾನು ಅನ್ಕೊಂಡು ಸುಮ್ಮನೆ. ಆದರೂ ಒಂದು ಕೇಳಿ ಸಕ್ಕದಾಯಿತು. ಲೀನ್ ಮೀನ್ಸ್ ಯಾ ಯು ಕ್ಯಾನ್ ಹೇಳು. ಲೀನ್ ಮೀನ್ಸ್
ಹಾಂ ಏನೋ ಮೀನ್ ಹಂಗೆ ಬರ್ತೈತೆ. ಅರ್ಥ ಆಯ್ತು ಅನ್ಸುತ್ತೆ. ರೆಡ್ಯೂಸಸ್ ದಿ ರಿಸ್ಕ್ ಅಲ್ಲ, ರೆಡ್ಯೂಸಸ್ ದ ವೇಸ್ಟ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂದೆ. ಹಿಂಗಂದ. ಹಾಂ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಬಂದೆ. ಓಕೆ ಥ್ಯಾಂಕ್ ಯು ಚಿನ್ನ. ಥರ್ಡ್ ರೌಂಡೆಲ್ಲ ಮುಗೀತು. ಇವಾಗ ಸ್ವಲ್ಪ ಈ ಕೈಯಿಂದ ತಗೊಳ್ಳೋಣ. ಹೇಳಕ್ ಬಿಡ್ರು, ಹೇಳ್ರಿ. ನೀನೇ ಹೇಳು. ಇವಾಗೆಲ್ಲ ಥರ್ಡ್ ರೌಂಡ್ ಮುಗೀತು. ಓಕೆನಾ? ನೆಕ್ಸ್ಟ್ ಫೋರ್ತ್ ರೌಂಡ್ಗೆ ಅವರಿಬ್ರು ಪ್ರಿಪೇರ್ ಆಗ್ತಾ ಇದ್ದಾರೆ. ಬಟ್ ಥರ್ಡ್ ರೌಂಡ್ ಯಾವತ್ತಾಗಾಯ್ತು? ಈ ಸಖತ್ ಮಸ್ತಾಗಿತ್ತು. ಏನೂ ಪ್ರಿಪೇರ್ ಆಗಿರಲಿಲ್ಲ, ಬಟ್ ನಾನು ನಗ್ತಾ ಇದ್ದೆ, ಅವರು ನಗ್ತಾ ಇದ್ರು. ನಕ್ಕೊಂಡು ಪ್ರೆಸೆಂಟೇಷನ್ ಮುಗಿಸಿದ್ವಿ. ಬಟ್ ಥರ್ಡ್ ರೌಂಡಲ್ಲಿ ಫಾಲ್ಟ್ ಏನಂದರೆ 5 ಜನನೂ 5 ಟೀಮ್ಸಾಗಿ ಡಿವೈಡ್ ಆದ್ವಿ. ಇಂಡಿವಿಜುವಲಾಗಿ ಹೋಗಿ ಬೇರೆ ಬೇರೆ ರೂಮಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದು ಬೇರೆ ಬೇರೆ ಟಾಪಿಕ್ಗೆ. ಇವಾಗ ಮತ್ತೆ ಫೋರ್ತ್ ರೌಂಡು. ಇನ್ನೂ 1 ಗಂಟೆಗೆ ಏನದು ಕಳಿಸೋದು, ಲಿಸ್ಟ್ ಕಳಿಸ್ತಾರೆ. ನಾನು ಇವಳು ಫೈನಲಿಸ್ಟ್ ಆಗ್ಬೋದು ಅಂತ ಅಲ್ಲೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಇಲ್ಲ ಗೈಸ್, ಜಸ್ಟ್ ಪ್ರಿಪ್ರೇಷನ್ ಅಷ್ಟೇ, ಆಗಲ್ಲ ಅಂತ ಗೊತ್ತು, ಆದರೆ ಅಂತ. ಓಕೆ ಓಕೆ ಓಕೆ. ಮುಂದಾಲೋಚನೆ. ನಾವು ಮಾತ್ರ ಆಟಾಡ್ಕೊಂಡು ಕೂತಿದ್ದೀವಿ. ನಮ್ಗೆ ಗೊತ್ತು ನಮ್ಮ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಐತೆ. ಓಕೆನಾ? ಇನ್ನೊಂದ್ಸರಿ ಒಂದ್ಸರಿ ಫೋನ್ ನೋಡೋದು ಸರ್ ನೋಡ್ಬಿಟ್ಟಿದ್ರು ಆಗಲೇ ಅಲ್ಲಿ. ಸರ್ ಮೆಸೇಜ್ ಮಾಡು ಅಂತ ಹೇಳಿದ್ದ. ಯಾರು ಇನ್ನೇ ಯಾರಿಗಾರು ಇವಾಗ ಕೋರಿ ಅಕ್ಕ ಬಿಡು ಹೋಗ್ಲಿ ಅದಿರ್ಲಿ. ಏನು ಮಾಡಿದ್ಯಾ? ವಾವ್ ಅಂತೆ. ವಾವ್ ಸರ್ಗೆ ಅಲ್ಲ, ಸರ್ರಿಗೆ ಕಳ್ಸಿದಿರಲ್ಲ ನೀವು. ಅಲ್ಲ ಸರ್, ನೀವು ನಿನ್ನ ಸ್ಟ್ಯಾಟಿಸ್ಟಿಕ್ಸ್ ಅಂತ ಸೇವ್ ಮಾಡಿದ್ದೀವಿ. ಏನು ಸಮಾಚಾರ ಮೇಡಮ್? I'm not going to delay. I'm just going to announce the 6 top team. I'm not going to announce about your score, who is first, who is second, nothing. These are the 6 top names. Trend trackers. Are you here? Trend trackers, please come forward. Come this side. Come this side. Trend trackers. Come fast, come fast. Next one. Strategists. Strategists, please come forward. Next, entrepreneurs. Next, Mindstone Matrix. Mindstone Matrix. Next, Indalora. Yes, the last one out of the 6 teams, be a Blaze. Yes, congrats to all the 6 teams now. Okay, thereafter the rest of the teams will be taken care with the core committee. ಲಾಸ್ಟ್ ಗೈಸ್. ಇವಾಗ ಊಟ ಮಾಡಿಕೊಂಡು ಓಡ್ತಾ ಇದ್ದೀವಿ. ಸರ್ಟಿಫಿಕೇಟ್ಸ್ ಎಲ್ಲ ಕಾಲೇಜ್ಗೆ ಕಳಿಸ್ತಾರೆ. ಥರ್ಡ್ ರೌಂಡು ಅಷ್ಟೇ, ಥರ್ಡ್ ರೌಂಡಿಂದ ಮುಂದೆ ಹೋಗಲಿಲ್ಲ. ಇಟ್ಸ್ ಓಕೆ. ಎಲ್ಲ ಕಾಂಪಿಟೇಷನಲ್ಲೂ ಗೆಲ್ಲೋದು ಸೋಲೋದು ಕಾಮನ್ ಅಂತ ಅಂದ್ಕೊಂಡು ಇವಾಗ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ ಗಾಡಿ ಎತ್ಕೊಳ್ಳೋಕ್ಕೆ. ಸೊ ಇಲ್ಲಿ ಹಾಕ್ಕೊಡುಗೆ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಹೇಳ್ಬಿಟ್ರಿ ಎಲ್ಲ. ಬಾಯ್ ಬಾಯ್. ಟೇಕ್ ಕೇರ್. ಟಾಟಾ ಬಾಯ್.